ಅದು ಅಪಶಕುನ, ದುಸ್ವಪ್ನ. ಈ ಸಾವುಗಳೇ ಅನ್ಯಾಯ. ಯಾರದ್ದೋ ವೈಫಲ್ಯಕ್ಕೆ ಸಂಭವಿಸಿದ ದುರಂತ ಇದು. ಸಂಭ್ರಮಿಸಬೇಕಿದ್ದ ಸ್ಥಳದಲ್ಲಿ ಸಾವಿನ ರಣಕೇಕೆ ಕೇಳಿಸಿದ್ದು ದುರಂತ. ಈಗ ಸಿಎಂಗೂ ಸಂಕಟ. ಅತ್ತ ರಾಜಕೀಯ ದಂಗಲ್ ಶುರುವಾಗಿದೆ. ಸಂಭ್ರಮ ಸೂತಕವಾಗಿ ಮಾರ್ಪಟ್ಟ ಬಳಿಕ ಸಂಕಟ ಶುರುವಾಗಿದೆ. ಕಾಲ್ತುಳಿತದ ಘಟನೆ 6 ಕೋಟಿ ಕನ್ನಡಿಗರ ಹೃದಯ ಹಿಂಡ್ತಿದೆ. 11 ಜನರ ಸಾವಿನ ತನಿಖೆ 3 ದಿಕ್ಕಿನಿಂದ ಸಾಗಿದೆ. ಮೃತರ ಕುಟುಂಬಸ್ಥರ ಕಣ್ಣೀರ ಕಡಲು ಬತ್ತದಂತೆ ಜಿನುಗುತ್ತಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಈ ದುರ್ಘಟನೆಗೆ ನೊಂದು ಬೆಂದು ಹೋಗಿದ್ದಾರೆ. ಕಾಲ್ತುಳಿತ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯ ಅಪ್ಸೆಟ್. ತಮ್ಮ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಅಂತ ಕನವರಿಕೆ. ಅಂದಹಾಗೆ ಕಾಲ್ತುಳಿತದ ಘಟನೆಯಿಂದ ಸಿಎಂ ಸಿದ್ದರಾಮಯ್ಯ ತೀವ್ರ ನೊಂದುಕೊಂಡಿದ್ದಾರೆ. ತನ್ನ ಅವಧಿಯಲ್ಲಿ ಹೀಗಾಗಬಾರದಾಗಿತ್ತು ಅಂತ ಮಾನಸಿಕವಾಗಿ ಕುಗ್ಗಿದ್ದಾರೆ. ತಮ್ಮ ಆಪ್ತ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಹುದ್ದೆಯಿಂದ ಬಿಡುಗಡೆ ಮಾಡಿದ್ದಲ್ಲದೆ ಹಲವರನ್ನ ಸಸ್ಪೆಂಡ್ ಎತ್ತಂಗಡಿ ಮಾಡಿದ್ದೇ ಇದಕ್ಕೆ ಉದಾಹರಣೆ. ತಮ್ಮ ರಾಜಕೀಯ ಜೀವನಕ್ಕೆ ಇದು ಕಪ್ಪು ಚುಕ್ಕೆ ಅಂತ ಬೇಸರ ಹೊರಹಾಕ್ತಿದ್ದಾರೆ. ಸಂಪುಟ ಸಭೆಯಲ್ಲಿ ಕಾಲ್ತುಳಿತ ದುರಂತದ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಈ ಬಗ್ಗೆ ಎಲ್ಲಾ ಸಚಿವರ ಜೊತೆ ಸಮಾಲೋಚನೆ ಮಾಡಿದ್ದ ಸಿಎಂ ಸಂಪುಟ ಸಭೆಯಲ್ಲಿ 11 ಜನರ ಸಾವಿನ ಬಗ್ಗೆ ಬೇಸರ ಹೊರಹಾಕಿದ್ರು. ನನ್ನ ಅವಧಿಯಲ್ಲಿ ಹೀಗಾಯ್ತಲ್ಲ ಅಂತ ಕೊರಗಿದ್ದಾರೆ. ಕಾರ್ಯಕ್ರಮಕ್ಕೆ ಬಿಲ್ಕುಲ್ ಒಪ್ಪಿಗೆ ನೀಡದೆ ಮೊದಲಿಗೆ ಸಿಎಂ ನಿರಾಕರಿಸಿದ್ರಂತೆ. ಇದೊಂದು ಫ್ರಾಂಚೈಸಿ, ನಾವೇಕ್ ಮಾಡಬೇಕು ಅಂತ ಸುಮ್ಮನಾಗಿದ್ರು. ಆದರೆ ಯುವಕರನ್ನ ಸೆಳೆಯಬಹುದು, ರಾಜಕೀಯ ಮೈಲೇಜ್ ಸಿಗಲಿದೆ ಅನ್ನೋ ಕಾರಣ ಹಲವರ ಒತ್ತಡಗಳಿಗೆ ಮಣಿದು ಸಿಎಂ ಸಿದ್ದು ಅನಿವಾರ್ಯವಾಗಿ ಒಪ್ಪಿಗೆ ನೀಡಿದ್ರಂತೆ. ಆದರೆ ಆ ಒಪ್ಪಿಗೆಯೇ ದುರಂತ ಸಂಭವಿಸಲು ಕಾರಣ ಅಂತ ಸಿದ್ದರಾಮಯ್ಯ ಮಾನಸಿಕವಾಗಿ ಕುಗ್ಗಿದ್ದಾರಂತೆ. ಇತ್ತ ರಾಜಕೀಯ ಫೈಟಿಂಗ್ ನಿಂತೇ ಇಲ್ಲ. ಪೊಲೀಸರ ಅಮಾನತು ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತ ವಾದಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ 2006ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾವಿನ ವೇಳೆ ಘಟನೆ ಪ್ರಸ್ತಾಪಿಸಿದ್ದಕ್ಕೆ ತಿರುಗೇಟು ನೀಡಿದ್ದಾರೆ. 5 ಜನನ್ನ ಸಸ್ಪೆಂಡ್ ಮಾಡದಂಥದ್ದೇನಿದೆ ಆ ತರಾತುರಿನಲ್ಲಿ ಅದು ಅವಶ್ಯಕತೆ ಇರಲಿಲ್ಲ. ಬೆಳಗ್ಗೆ 7:30 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದಂಥವ್ರು ಯಾರು? ಇದು ನೋಡಿ, ಇದು ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕು. ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವ. ಅದರ ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ನಾನವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ. ನಮ್ಮ ರಾಜ್ಯದಲ್ಲಿ ಅಂಥ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ ನಿಧನರಾದಂಥದ್ದು ಅದೇ ಮೊದಲನೇ ಘಟನೆ. ಎಚ್ಡಿಕೆ ಸಿಡಿಸಿದ ಬಾಣಗಳಿಗೆ ಡಿಸಿಎಂ ಬ್ರದರ್ ಡಿಕೆ ಸುರೇಶ್ ಪ್ರಹಾರಕ್ಕೆ ನಿಂತರು. ಮಾತು ತಿರುಚೋದ್ರಲ್ಲಿ ಎಚ್ಡಿಕೆ ನಿಸ್ಸೀಮರು. ತಮ್ಮ ಆರೋಗ್ಯ, ಅದರ ಕಡೆ ಗಮನ ಕೊಡ್ಲಿ ಅಂತ ತಿವಿದ್ರು. ಸುರೇಶ್ ಧಾಟಿಯಲ್ಲೇ ಸಚಿವ ಮಧು ಬಂಗಾರಪ್ಪ ತಮ್ಮ ಮಾಜಿ ಸ್ನೇಹಿತ ಎಚ್ಡಿಕೆಗೆ ಕೌಂಟರ್ ಕೊಟ್ರು. ಈಗ ಕುಮಾರಸ್ವಾಮಿ ಅವರೇ ಬೇರೆ ವಿಚಾರನ ಅವರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ಹೇಳಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಾನು ಇದ್ದವನಲ್ಲಿ ನಾನು ಇನ್ನೂ ಮಾತಾಡಬೇಕಂದ್ರೆ ಬೇಕಾದಷ್ಟು ಮಾತಾಡ್ಬೋದು ಅದ್ರ ಬಗ್ಗೆ. ಯಾಕೆಂದರೆ ಆ ಕುಟುಂಬದಲ್ಲಿ ಬಂದವನು ನಾನು ಕೂಡ, ನಮಗೆ ಗೊತ್ತಿದೆ. ಅವಾಗ ರಿಸೈನ್ ಮಾಡಿಬಿಟ್ರಂತ. ರಿಸೈನ್ ಕೇಳ್ತಾ ಇದ್ದಾರಲ್ಲ ಇವರು. ರಿಸೈನ್ ಮಾಡಿದ್ರನ್ರಿ? ನಾ ಹೇಳಿದ್ನಲ್ಲ, ನೀವು ಆ ಜಾಗದಲ್ಲಿದ್ದಾಗ ನೀವು ಯೋಚನೆ ಮಾಡಲ್ಲ. ಬೇರೆಯವ್ರು ಇದ್ದ ತಕ್ಷಣ ಹೊಟ್ಟೆ ಕಿಚ್ಚಿಗೆ ಮಾಡೋದಿದೆಯಲ್ಲ, ಅದು ತಪ್ಪು. ಅಂತ ಅಂದರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಈ ಮಧ್ಯೆ ಪ್ರತಿಯೊಬ್ಬರಿಗೂ 1 ಕೋಟಿ ಪರಿಹಾರ ನೀಡಬೇಕು ಅಂತ ಆಪ್ ಪ್ರತಿಭಟನೆ ನಡೆಸಿದೆ. ಒಟ್ಟಾರೆ ಕಾಲ್ತುಳಿತ ಘಟನೆಯಿಂದ ಕರ್ನಾಟಕ ಅಷ್ಟೇ ಅಲ್ಲ, ಕ್ರಿಕೆಟ್ಗೂ ಕಪ್ಪು ಚುಕ್ಕೆ ಅಂಟಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.